ಇಷ್ಟೊಂದು ಸಂಖ್ಯೆಯಲ್ಲಿ ನೆರೆದಿರುವಂತಹ ಅಭಿಮಾನಿಗಳನ್ನು ನಿಯಂತ್ರಿಸುವಲ್ಲಿ ಪೊಲೀಸರು ಕೂಡ ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು. ಏನು ರಸ್ತೆಯಲ್ಲಿ ಬರ್ತಾ ಇದ್ದಂತಹ ಬಸ್ ಆಗಿರ್ಬೋದು, ಲಾರಿ ಆಗಿರ್ಬೋದು, ಕಸದ ಲಾರಿಗಳಾಗಿರ್ಬೋದು, ಯಾವುದನ್ನು ಕೂಡ ಬಿಡದೆ ಅದರ ಟಾಪ್ ಮೇಲೆ ಹತ್ತಿ ಅಭಿಮಾನಿಗಳು ತಮ್ಮ ಆಟಗಾರರನ್ನು ನೋಡುವಂತಹ ತವಕದಲ್ಲಿ ಏನು ಮುಂದಾಗಿರುವಂಥದ್ದನ್ನು ಕೂಡ ನೀವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಇದು ಬರೀ ಬೆಂಗಳೂರಿನ ಜನ ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಜನ ಬಂದಿರುವಂಥದ್ದು. ಪಕ್ಕದ ತಮಿಳುನಾಡು, ಅದೇ ರೀತಿಯಲ್ಲಿ ಕೇರಳ, ಆಂಧ್ರ ಪ್ರದೇಶದಿಂದಲೂ ಕೂಡ ಏನು RCB ಅಭಿಮಾನಿಗಳು ಇವತ್ತು ಬೆಂಗಳೂರಿಗೆ ಆಗಮಿಸಿದ್ದರು. ನಿನ್ನೆಯಷ್ಟೇ ಏನು ಘೋಷಣೆ ಆಗಿತ್ತು, ಇವತ್ತು ಬೆಂಗಳೂರಿನಲ್ಲಿ RCB ಅಭಿಮಾನಿಗಳ ಜೊತೆ ಏನು ಸಂಭ್ರಮಾಚರಣೆಯನ್ನು ಮಾಡ್ತೀವಿ ಅನ್ನುವಂಥದ್ದನ್ನೇನು ಒಂದು ಸಣ್ಣ ಅವಧಿಯಲ್ಲಿ ಹೇಳಿದ್ದರೂ ಕೂಡ ಜನ ಬೇಗ ಇಲ್ಲಿ ಬಂದು ತಲುಪಿದ್ದಾರೆ. ಮೊದಲಿಗೆ ವಿಧಾನಸೌಧದಿಂದ ಏನು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಯಾರು RCB ಆಟಗಾರರೇನಿದ್ದಾರೆ ಅವರು ಓಪನ್ ಬಸ್ಸಿನಲ್ಲಿ ಏನು ಪರೇಡ್ ಹೋಗುವಂಥದ್ದು ಅಂದರೆ ಮೆರವಣಿಗೆ ಹೋಗುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ರು. ಆದರೆ ಜನಸಂದಣಿಯನ್ನು ನೋಡಿರುವಂತಹ ಏನು ಸರ್ಕಾರ ಇದನ್ನು ತಡೆಯುವುದಕ್ಕೆ ತುಂಬ ಕಷ್ಟ ಆಗ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೂಡ ರದ್ದುಗೊಳಿಸಿದ್ದಾರೆ. ಆದ್ರೂ ಕೂಡ ಜನರನ್ನು ನಿಯಂತ್ರಿಸುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ. IPL ಸೀಸನ್ 18ರಲ್ಲಿ ಏನು ನಿನ್ನೆ RCB ಕಪ್ಪು ಗೆದ್ದುಕೊಂಡಿತ್ತು. ಅದರ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿಗೆ RCB ಟೀಮ್ ಏನು ಅಭಿಮಾನಿಗಳ ಜೊತೆ ಸಂಭ್ರಮಾಚರಣೆಯನ್ನು ಮಾಡೋದಕ್ಕಾಗಿ ಬೆಂಗಳೂರಿಗೆ ಆಗಮಿಸಿತ್ತು. ನೀವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, ಇದು ವಿಧಾನಸೌಧದ ಆವರಣ, ಅಂದರೆ ವಿಧಾನಸೌಧದ ಮುಂಭಾಗದಲ್ಲಿ ನಡೆದಿರುವಂತಹ RCB ಅಭಿಮಾನಿಗಳು ಇಡೀ ರಸ್ತೆಯನ್ನು ಫುಲ್ ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ನೀವು ಮರದ ಕೊಂಬೆಯಲ್ಲೂ ಕೂಡ ನೋಡ್ಬೋದು, ಮರದ ಕೊಂಬೆಗಳಲ್ಲೂ ಕೂಡ RCB ಅಭಿಮಾನಿಗಳಿದ್ದಾರೆ. ಅಷ್ಟೇ ಯಾಕೆ ಹೈಕೋರ್ಟ್ನ ಚಾವಣಿ ಮೇಲೆ ಕೂಡ ಏನು ಅಭಿಮಾನಿಗಳು ತಮ್ಮ ಇಷ್ಟದ ಆಟಗಾರರನ್ನು ನೋಡೋದಕ್ಕಾಗಿ ಏನು ಇಲ್ಲಿ ಜಮಾಯಿಸಿದ್ದಾರೆ. ಸುತ್ತಲೂ ಕಣ್ಣು ಹಾಯಿಸಿದಷ್ಟು ಬರೀ RCBಯ ಅಭಿಮಾನಿಗಳನ್ನು ಮಾತ್ರ ಇಲ್ಲಿ ಕಾಣೋದಕ್ಕೆ ಸಾಧ್ಯ. ಏನು ತಮ್ಮ ನೆಚ್ಚಿನ ಆಟಗಾರರು ಯಾರಿದ್ದಾರೋ ಅವರನ್ನು ನೋಡೋದಕ್ಕಾಗಿ, ಖುದ್ದು ಕಣ್ಣಾರೆ ಕಾಣೋದಕ್ಕಾಗಿ ಏನು ಇಲ್ಲಿ ಜನ ಮತ್ತು RCBಯ ಅಭಿಮಾನಿಗಳು ಆಗಮಿಸಿರುವಂಥದ್ದು. ದೃಶ್ಯಾವಳಿಯಲ್ಲಿ ನೋಡ್ತಾ ಇರುವಂತೆಯೇ ಬರೀ ವಿಧಾನಸೌಧದ ಆವರಣ ಅಷ್ಟೇ ಅಲ್ಲ, ಚಿನ್ನಸ್ವಾಮಿ ಕ್ರೀಡಾಂಗಣ ಇರ್ಬೋದು, MG ರೋಡ್ ಇರ್ಬೋದು, ಅದೇ ರೀತಿಯಲ್ಲಿ KR ಸರ್ಕಲ್ ಆಗಿರ್ಬೋದು ಮತ್ತು ಮೈಸೂರು ಬ್ಯಾಂಕ್ ಸರ್ಕಲ್ ಆಗಿರ್ಬೋದು, ಕಾರ್ಪೊರೇಷನ್ ಸರ್ಕಲ್ ಆಗಿರ್ಬೋದು, ವಿಧಾನಸೌಧ ಸುತ್ತಮುತ್ತ ಎಷ್ಟೆಲ್ಲ ಸರ್ಕಲ್ಗಳಿವೆಯೋ ಅಷ್ಟು ಕೂಡ ಜನರೇ ಬರೀ ತುಂಬಿರುವಂಥದ್ದು. ಬೆಂಗಳೂರಿನಲ್ಲಿ ಬರೀ ಟ್ರಾಫಿಕ್ ಸಮಸ್ಯೆ ಮಾತ್ರ ಏನು ಜನ ಅನುಭವಿಸ್ತಾ ಇದ್ರು, ಒಂದಷ್ಟು ವಾಹನಗಳು ಕೂಡ ಏನು ರಸ್ತೆಯಲ್ಲಿ ಬ್ಲಾಕ್ ಆಗ್ತಾ ಇತ್ತು. ಆದರೆ ಇವತ್ತಿನ ದಿನ ವಿಧಾನಸೌಧ ಮತ್ತು ಚಿನ್ನಸ್ವಾಮಿ ಕ್ರೀಡಾಂಗಣ ಏನಿದೆಯೋ ಇದರ ಸುತ್ತಮುತ್ತ ಬರೀ RCB ಅಭಿಮಾನಿಗಳೇ ತುಂಬಿಕೊಂಡಿರುವಂಥದ್ದು. ವಾಹನಗಳಿಗೂ ಇಲ್ಲಿ ಸಂಚರಿಸೋದಕ್ಕೆ ಕಷ್ಟ ಆಗ್ತಾ ಇರುವಂಥದ್ದು ದೃಶ್ಯದಲ್ಲಿ ನೀವಿನ್ನು ನೋಡ್ತಾ ಇರ್ಬೋದು. RCB ಆಟಗಾರರೇನು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಅಂತ ತಿಳಿದ ತಕ್ಷಣ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಜನರು ಆಗಮಿಸಿದ್ದಾರೆ. ರಾಜ್ಯ ಅಷ್ಟೇ ಅಲ್ಲ, ಪಕ್ಕದ ತಮಿಳುನಾಡಿನಿಂದಲೂ ಕೂಡ ಮತ್ತು ಕೇರಳದಿಂದಲೂ ಕೂಡ ಏನು ಅಭಿಮಾನಿಗಳು ಇವತ್ತು ಬೆಂಗಳೂರಿಗೆ ಬಂದಿರುವಂಥದ್ದು. ಅದೇ ರೀತಿಯಲ್ಲಿ ಒಂದು ಅರ್ಥದಲ್ಲಿ ಹೇಳಬೇಕು ಅಂತಂದರೆ ಪೊಲೀಸರಿಗೂ ಕೂಡ ಏನು ಈ ಒಂದು ಜನದಟ್ಟಣೆಯನ್ನು ನಿಯಂತ್ರಿಸೋದಕ್ಕೆ ಪೊಲೀಸರಿಗೂ ಕೂಡ ಈ ಒಂದು ಜನದಟ್ಟಣೆಯನ್ನು ನಿಯಂತ್ರಿಸೋದಕ್ಕೆ ಕಷ್ಟ ಆಗಿದೆ. ಆದರೆ ಕೊನೆಗೆ ಕೈ ಬಿಟ್ಟಿರುವಂತಹ ಪೊಲೀಸರು ಅವರನ್ನು ಅವ್ರ ಪಾಡಿಗೆ ಬಿಟ್ಟಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ದೀಪಗಳಲ್ಲೂ ಕೂಡ ಏನು ಅಭಿಮಾನಿಗಳು ಕೂತು ತಮ್ಮ ನೆಚ್ಚಿನ ಆಟಗಾರರನ್ನು ನೋಡೋದಕ್ಕಾಗಿ ಏನು ಹರಸಾಹಸ ಪಡುವಂತಹ ದೃಶ್ಯವನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು.